ಮಹರ್ಷಿಗಳೇ, ನಾನಿನ್ನು ಹೊರಡುತ್ತೇನೆ. ನಿಮ್ಮ ಅನುಗ್ರಹ ನನ್ನ ಮೇಲಿರಲಿ. ಅಂಜನಾಸುತ ಆಂಜನೇಯ, ಪರಮಪುರುಷನಾದ ಶ್ರೀರಾಮನ ಅನುಗ್ರಹವನ್ನೇ ಪಡೆದಿರುವ ನಿನಗೆ ನನ್ನ ಅನುಗ್ರಹದಿಂದೇನಾಗಬೇಕು? ಶ್ರೀರಾಮನ ಅನುಗ್ರಹ ಸೂರ್ಯನ ಬೆಳಕು, ಉಳಿದವರದು ನಕ್ಷತ್ರಗಳ ಮಿಣುಕು. ನನ್ನನ್ನು ಇಲ್ಲಿಗೆ ಶೀಘ್ರವಾಗಿ ಕರೆತಂದ ನಿನಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪೂಜ್ಯರೇ, ನಿಮ್ಮ ನೆಪದಿಂದ ನಾನು ಪುನಃ ನನ್ನ ಪ್ರಭುವನ್ನು ಕಾಣುವಂತಾಯಿತು. ಅದಕ್ಕಾಗಿ ನಾನು ನಿಮಗೆ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ನಾನಿನ್ನು ಬರುತ್ತೇನೆ. ಜೈ ಶ್ರೀರಾಮ್. ಪೂಜ್ಯರಿಗೆ ಪ್ರಣಾಮಗಳು. ಲವಕುಶರೇ, ಫಲಹಾರ ಸೇವಿಸಿದಿರಾ? ಸೇವಿಸಿದೆವು ಪೂಜ್ಯರೇ. ವಿಶ್ರಾಂತಿ ಪಡೆದಿರಾ? ಪಡೆದೆವು. ನೀವು ಸದಾ ಹಾಡುತ್ತಲೇ ಇರುತ್ತೀರಾ, ನಡುವೆ ಸ್ವಲ್ಪ ವಿಶ್ರಾಂತಿಯೂ ಬೇಕು. ಹೌದು ಮಕ್ಕಳೇ, ನಿಮ್ಮ ಕಂಠದ ಮಾಧುರ್ಯ ಸದಾ ಪ್ರಿಯವಾಗಿರಬೇಕೆಂದರೆ ವಿಶ್ರಾಂತಿ ಅಗತ್ಯವಾಗುತ್ತದೆ. ಜೊತೆಗೆ ಕಾಲಕಾಲಕ್ಕೆ ಆಹಾರವನ್ನೂ ತೆಗೆದುಕೊಳ್ಳಬೇಕಾಗುತ್ತದೆ. ಗುರುಕೃಪೆಯಿಂದ ಎಲ್ಲವೂ ಒದಗುತ್ತಿದೆ ಪೂಜ್ಯರೇ. ನಾವಿನ್ನು ಪ್ರಯಾಣವನ್ನು ಮುಂದುವರಿಸಬಹುದು. ನೀವು ಸಿದ್ಧವೇ? ನಾವು ಸಿದ್ಧರಾಗಿದ್ದೇವೆ ಪೂಜ್ಯರೇ. ಆದರೆ ಏನು ವಿಷಯ? ಏನೋ ಹೇಳಬೇಕೆಂದು ಬಂದಿರುವಂತಿದೆ. ಏನೆಂದು ಹಿಂಜರಿಯದೆ ಹೇಳಿ. ಪೂಜ್ಯರೇ, ಈ ಊರಿನ ಪುರಜನರ ಮುಂದೆ ನಾವು ಗಾಯನ ಮಾಡಿದಾಗ ಅವರೆಲ್ಲ ಸಂತೋಷಗೊಂಡರು. ನಂತರ ಅವರು ಮಾತನಾಡುತ್ತಾ ಕೆಲವು ಮಾತುಗಳನ್ನು ಹೇಳಿದರು. ಅಂತ ಮಹಿಮವಂತನಾದ ಶ್ರೀರಾಮನ ಬಗ್ಗೆ ಅಯೋಧ್ಯ ಜನರು ಹಾಗೆ ಮಾತನಾಡಬಾರದಿತ್ತು. ಆ ಮಾತುಗಳನ್ನು ಕೇಳಿ ನಮ್ಮಲ್ಲಿ ಕುತೂಹಲ ಉಂಟಾಯಿತು. ಅಯೋಧ್ಯೆಯ ಜನ ಯಾವ ವಿಷಯವಾಗಿ ರಾಮನ ಬಗ್ಗೆ ಏನು ಮಾತನಾಡಿದರೆಂದು ತಿಳಿಯುವ ಮನಸ್ಸಾಗಿದೆ. ನಿಮಗೆಲ್ಲವೂ ತಿಳಿದಿರುತ್ತದೆ. ದಯಮಾಡಿ ಅದೇನೆಂದು ನಮಗೆ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಮಕ್ಕಳೇ, ಆ ಪುರಜನರು ಅನಪೇಕ್ಷಿತವಾದ ವಿಚಾರವನ್ನು ನಿಮ್ಮೆದುರು ಪ್ರಾಸಂಗಿಕವಾಗಿ ಮಾತನಾಡಿದ್ದಾರೆ. ಆದರೂ ಆ ವಿಷಯವನ್ನು ತಿಳಿಸದೆ ವಿವೇಕ ತೋರಿದ್ದಾರೆ. ಅವರಂತೆ ನಾವು ಕೂಡ ವಿವೇಕದಿಂದ ವರ್ತಿಸಬೇಕಾಗಿದೆ. ಆ ವಿಷಯ ಖಂಡಿತ ನಮಗೆ ತಿಳಿದಿದೆ. ಆದರೆ ಅದನ್ನು ನಿಮ್ಮೆದುರು ಹೇಳುವುದು ಉಚಿತವೂ ಅಲ್ಲ, ಅಗತ್ಯವೂ ಇಲ್ಲ. ನೀವು ಮತ್ತೆ ಯಾರ ಬಳಿಯೂ ಈ ವಿಷಯವನ್ನು ಕೇಳಬಾರದು. ಆಗಲಿ ಪೂಜ್ಯರೇ, ಕೇಳುವುದಿಲ್ಲ. ನಾವು ನಿಮ್ಮ ಮಾತುಗಳನ್ನು ಮೀರುವುದಿಲ್ಲ. ನಿಮಗೆ ನಮ್ಮ ಮೇಲೆ ಬೇಸರವಾಗಬಹುದು, ಆದರೆ ಹಾಲಿನಂತೆ ಪರಿಶುದ್ಧವಾದ ನಿಮ್ಮ ಮನಸ್ಸು ಕಲುಷಿತವಾಗಬಾರದು. ಹಾಗೆ ಪರಿಶುದ್ಧವಾಗಿರುವುದರಿಂದಲೇ ನಿಮ್ಮ ಕಂಠದಿಂದ ಆ ಶ್ರೀರಾಮಾಯಣ ಕಾವ್ಯ ಅಷ್ಟು ಮಧುರವಾಗಿ ನುಡಿಯುವುದು. ಅದಕ್ಕೆ ಯಾವುದೋ ಕ್ಷುಲ್ಲಕ ವಿಷಯ ಅಡ್ಡಿಯಾಗಬಾರದು. ಆ ಜನರ ಮಾತನ್ನು ಮರೆತು ನೀವು ನಿಮ್ಮ ಪೂಜ್ಯ ಗುರುಗಳಾದ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣ ಕಾವ್ಯ ಪ್ರಸಾರದ ಕಡೆ ಗಮನ ಕೊಡಿ. ಹಾಗೇ ಆಗಲಿ ಪೂಜ್ಯರೇ. ಪ್ರಭು, ನಮ್ಮ ಯಾಗದ ಕುದುರೆಯ ವಿಷಯ ತಿಳಿಯಿತು ಪ್ರಭು. ಹೌದೇ? ಅದೆಲ್ಲಿದೆ? ಚಕ್ರಾಂಶ ಪ್ರಿಯ ರಾಜ ಸುಬಾಹುವಿನ ಮಗ ದಮನ ಎಂಬುವವನು ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ ಪ್ರಭು. ಅದು ಯಾರ ಕುದುರೆ ಎಂದು ಅವನಿಗೆ ತಿಳಿದಿಲ್ಲವೆಂದು ಕಾಣುತ್ತದೆ. ಅದು ತಿಳಿದ ಕೂಡಲೇ ನಮ್ಮ ಕುದುರೆಯನ್ನು ಒಪ್ಪಿಸಿ ಶರಣಾಗುತ್ತಾನೆ. ಅದು ಸಾಧ್ಯವಿಲ್ಲ ಪ್ರಭು. ನಮ್ಮ ವೀರ ಪ್ರತಾಪಾಗ್ರನು ಇದು ಶ್ರೀರಾಮನ ಯಾಗದ ಕುದುರೆ ಎಂದು ಹೇಳಿದರೂ ಅದನ್ನು ಲೆಕ್ಕಿಸದೆ ಅವನು ಯುದ್ಧಕ್ಕೆ ಸಿದ್ಧನಾದ. ನಮ್ಮ ವೀರ ಪ್ರತಾಪಾಗ್ರನು ಯುದ್ಧಕ್ಕೆ ಅಣಿಯಾಗುತ್ತಿದ್ದಾನೆ. ಪ್ರಭು, ನನಗೆ ಅಪ್ಪಣೆ ಕೊಡಿ. ನಾನು ಹೋಗಿ ಆ ದಮನನ ಅಹಂಕಾರವನ್ನು ದಮನ ಮಾಡುತ್ತೇನೆ. ನನಗೆ ಅಪ್ಪಣೆ ಕೊಡಿ ಪ್ರಭು. ನಾನು ಹೋಗಿ ಶೀಘ್ರದಲ್ಲಿ ಅವನನ್ನು ಅಡಗಿಸುತ್ತೇನೆ. ತಾಳ್ಮೆ ವೀರರೇ, ತಾಳ್ಮೆ. ಈಗ ಪ್ರತಾಪಾಗ್ರ ಸಿದ್ಧನಾಗಿದ್ದಾನೆ. ಆ ಕಾರ್ಯವನ್ನು ಅವನೇ ಮಾಡಿದ. ಅವನ ಶೌರ್ಯದಲ್ಲಿ ನನಗೆ ನಂಬಿಕೆ ಇದೆ. ಆ ಶತ್ರುವನ್ನು ಗೆದ್ದು ನಮ್ಮ ಕುದುರೆಯನ್ನು ಅವನೇ ಬಿಡಿಸಿಕೊಂಡು ಬರಲಿ. ಅವನಿಗೆ ಜಯವನ್ನು ಹಾರೈಸೋಣ.